ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಕುಂಭ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಟೈಮು ಸ್ವಲ್ಪ ಗಡಿಬಿಡಿಯ ಸಮಯ ಅಂತ ಹೇಳಿದ್ರು ತಪ್ಪೇನಿಲ್ಲ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅದಿನ್ನೇನೋ ಆಗ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಿರಿಕಿರಿ ಉಂಟಾಗ್ತದೆ. ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಇದೆ. ಕುಟುಂಬದಲ್ಲಿ ಸರಿಯಾದ ರೀತಿ ಸಹಕಾರ ಸಿಗ್ತಾ ಇಲ್ಲ. ಇಲ್ಲಿ ನೀವು ಯಾರನ್ನಾದರೂ ನಂಬಿ ಏನಾದರೂ ವ್ಯವಹಾರ ಮಾಡಲಿಕ್ಕೆ ಹೋದರೆ, ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಅಥವಾ ಇನ್ನೇನಾದರೂ ಸಜೆಷನ್ ತೆಗೆದುಕೊಂಡು ವ್ಯವಹಾರ ಮಾಡಲಿಕ್ಕೆ ಹೋದರೆ ಆ ವ್ಯವಹಾರಗಳು ನಿಮಗೆ ಪೂರ್ಣ ಪ್ರಮಾಣವಾಗಿ ಫಲ ಕೊಡ್ತಾ ಇಲ್ಲ. ಇಲ್ಲಿ ಮೊದಲನೇದಾಗಿ ಸರ್ಪದೋಷದ ಎಫೆಕ್ಟ್ ಇರೋದ್ರಿಂದ ದೊಡ್ಡ ಮಟ್ಟದ ಲಾಭ ಪಡ್ಕೋಬೇಕು ಅನ್ನೋ ಅಭಿಲಾಷೆ ನಿಮ್ಮಲ್ಲಿದೆ. ಬಟ್ ಸರ್ಪದೋಷದ ಪ್ರಭಾವ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸಾಧ್ಯ ಆದರೆ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಅಥವಾ ನಾಗನ ಬನಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿ ತಿಥಿ ಇರೋ ದಿವಸ, ಅಮಾವಾಸ್ಯೆ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ನಾಗನ ಬನದಲ್ಲಿ ನಾಗರ ಕಲ್ಲನ್ನು ಶುದ್ಧವಾಗಿ ತೊಳೆದು ಅದಕ್ಕೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳೆನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಇದಲ್ಲದೆ ನಿಮ್ಮ ರಾಶಿಗೆ ಸಾಡೆ ಸಾತಿಯ ಪ್ರಭಾವ ಇನ್ನೂ ಕಠಿಣವಾಗಿದೆ. ಹಾಗಾಗಿ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ, ಅನಂತರ ಶನಿ ಭಗವಾನರಿಗೆ ಎಳ್ಬತ್ತಿ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡೋ ವಿಗ್ರಹ ಇದ್ದರೆ ಎಳ್ಳೆಣ್ಣೆ ಅಭಿಷೇಕ ಮಾಡತಕ್ಕಂಥದ್ದು. ಹಾಗೆ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತುಕೊಂಡೇ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಬೇಕು. ಅಡ್ಬೀಳೋ ಆಗಿಲ್ಲ. ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ದೇವರಿಗೆ ಬೆನ್ನು ತೋರಿಸಿ ಹಿಂದೆ ಬರಬಾರ್ದು. ಹಾಗೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು. ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ನಾನ್ ವೆಜ್ ತಿನ್ನಬಾರ್ದು. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇರೋದಿಲ್ಲ. ಈ ದಿನ ಯಾರಾದರೂ ನಿಮಗೆ ಅಸಹಾಯಕರು, ವೃದ್ಧರು, ಭಿಕ್ಷುಕರು, ನಿರ್ಗತಿಕರು ಕಂಡು ಬಂದರೆ ನಿಮ್ಮ ಕೈಲಾದಂಥ 1 ರೂಪಾಯಿ, 2 ರೂಪಾಯಿ ಅಥವಾ 5 ರೂಪಾಯಿ ದಾನ ಕೊಡೋದು ತುಂಬ ಉತ್ತಮ. ಈ ದಿನ ಯಾವುದೇ ಕಾರಣಕ್ಕೂ ಯಾರಿಗೂ ಮಿಸ್ಗೈಡ್ ಮಾಡಬಾರ್ದು. ಸಾಧ್ಯವಾದರೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಆಂಜನೇಯನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ, ಗಣಪತಿ ಮಂದಿರ, ಈಶ್ವರನ ಸಾನ್ನಿಧ್ಯಗಳಲ್ಲಿ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಅಥವಾ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಸಿಗ್ತವೆ. ಈ 7.5 ಶನಿಯ ಪ್ರಭಾವದಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಯೋಜನೆಗಳೆಲ್ಲ ಆಚೀಚೆ ಆಗ್ತಾ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಾವುದೂ ಸುಸೂತ್ರವಾಗಿ ಆಗ್ತಾ ಇಲ್ಲ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲೂ ಏರುಪೇರು ಉಂಟಾಗ್ತಾ ಇದೆ. ಹಾಗೂ ಆರೋಪ ಪ್ರತ್ಯಾರೋಪ ಕಿರಿಕಿರಿ ಸಹ ಉಂಟಾಗೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ನಿಮ್ಮ ರಾಶಿಗೆ
ಇದೊಂದು ತಿಂಗಳು ಮಾತ್ರ ಗುರುಬಲ ಇರ್ತಕ್ಕಂಥದ್ದು. ಆದಷ್ಟು ಯಾವುದಾದ್ರೂ ನಿಮ್ಮ ವ್ಯವಹಾರಗಳು ಅರ್ಧದಲ್ಲಿ ನಿಂತಿದ್ರೆ ಅದನ್ನು ಪೂರ್ಣಗೊಳಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಿ ಈಗ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಯಾರಾದರೂ ನಿಮಗೆ ಹಿರಿಯರ ಸಲಹೆ ಮಾರ್ಗದರ್ಶನ ಸಿಕ್ಕಿದರೆ ಅಥವಾ ದೂರ ಸ್ಥಳಗಳಿಗೆ ಹೋದಂಥ ಒಂದು ಸಂದರ್ಭಗಳಲ್ಲಿ, ಪುಣ್ಯಕ್ಷೇತ್ರಗಳಿಗೆ ಹೋದಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಹಣ, ಒಡವೆ, ಅತಿ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಾಹನದ ಬಗ್ಗೆಯೂ ಸಹ ಹೆಚ್ಚಿನ ಕಾಳಜಿ ಇದ್ದರೆ ಬಹಳ ಉತ್ತಮ. ವೀಕ್ಷಕರೇ, ನೀವು ಈ ತಿಂಗಳು ಎಷ್ಟು ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮಾಡ್ತೀರೋ ಅಷ್ಟು ಉತ್ತಮ. ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರುವುದಿಲ್ಲ. ಬುಧವಾರ, ಶುಕ್ರವಾರ ಅಥವಾ ಗುರುವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.